ರಾಜ್ಯದಲ್ಲಿ ಬೆಚ್ಚಿ ಬೀಳಿಸೋ ನಕಲಿ ಔಷಧ ಜಾಲವೊಂದು ಪತ್ತೆಯಾಗಿದೆ. ಬೆಂಗಳೂರು ದಕ್ಷಿಣ ಜಿಲ್ಲೆ ದೊಡ್ಡೇರಿ ಬಳಿಯ ಫಾರ್ಮ್ ಹೌಸ್ ಮೇಲೆ ಮಂಗಳವಾರ ರಾತ್ರಿ ನಡೆದ ದಾಳಿ ವೇಳೆ ಸಿಕ್ಕ ಬೃಹತ್ ಜಾಲ ರಾಜ್ಯವನ್ನೇ ನಡುಗಿಸಿದೆ. ಹೆಸರಿಗಿದು ಹಸಿರಿನ ಫಾರ್ಮ್ ಹೌಸ್ ಅಷ್ಟೇ, ಆದರೆ ಒಳಭಾಗದಲ್ಲಿ ನಕಲಿ ಔಷಧಿ ತಯಾರಿಸುವ ದಂಧೆ ನಡೀತಿತ್ತು. ಕ್ಯಾನ್ಸರ್ ಸೇರಿ ಹಲವು ಔಷಧಿಗಳಿಗೆ ಫೇಕ್ ಲೇಬಲ್ ಹಾಕಿ ಮಾರಾಟ ಮಾಡಲಾಗ್ತಿತ್ತು. ಬರೋಬ್ಬರಿ 6 ಕೋಟಿ ಮೌಲ್ಯದ ನಕಲಿ ಔಷಧ ಮತ್ತು ಸಾಮಗ್ರಿಗಳು ಜಪ್ತಿಯಾಗಿವೆ. ಕಡಿಮೆ ಬೆಲೆಯ ಔಷಧಿಗಳನ್ನು ತಂದು ಎಂಎನ್ಸಿ ಕಂಪನಿಯ ಲೇಬಲ್ ಅಂಟಿಸಿ ಮಾರಾಟ ಮಾಡಲಾಗ್ತಿತ್ತು. 600 ರೂಪಾಯಿ ಔಷಧಿಗೆ 6,000 ರೂಪಾಯಿ ಲೇಬಲ್ ಹಾಕಿ ಮಾರಾಟ ಮಾಡಲಾಗ್ತಿತ್ತು. ಇನ್ನು ತೆಲಂಗಾಣ, ಹಿಮಾಚಲ ಪ್ರದೇಶದಿಂದ ಕಳಪೆ ಔಷಧಿ ಆಮದು ಮಾಡಿಕೊಳ್ತಿದ್ದ ಈ ಜಾಲ 1 ವರ್ಷದಿಂದ ಬೆಂಗಳೂರಿನ ಹಲವೆಡೆ ತಲೆ ಎತ್ತಿತ್ತು. ತಾವರೆಕೆರೆ ಠಾಣೆ ಪೊಲೀಸರು ಈ ನಕಲಿ ಔಷಧ ಜಾಲವನ್ನ ಭೇದಿಸಿದ್ದಾರೆ. 30ಕ್ಕೂ ಹೆಚ್ಚು ಅಧಿಕಾರಿಗಳ ತಂಡ ಏಕಾಏಕಿ ದಾಳಿ ನಡೆಸಿದೆ. ಇನ್ನು ಡ್ರಗ್ ಕಂಟ್ರೋಲರ್ ದೂರು ಆಧರಿಸಿ ಕೇಸ್ ದಾಖಲಿಸಿ ತನಿಖೆ ನಡೆಸ್ತಿದ್ದೀವಿ ಅಂತ ಬೆಂಗಳೂರು ದಕ್ಷಿಣ ಎಸ್ಪಿ ಶ್ರೀನಿವಾಸ್ ಗೌಡ ಹೇಳಿದ್ದಾರೆ. ಪ್ರಕರಣದಲ್ಲಿ ಓರ್ವನ ಬಂಧನವಾಗಿದೆ. ಪ್ರಕರಣದ ಕಿಂಗ್ ಪಿನ್ ಪ್ರಶಾಂತ್ ವಿದೇಶದಲ್ಲಿದ್ದಾನೆ. ಆದಷ್ಟು ಬೇಗ ಬಂಧಿಸ್ತೀವಿ ಅಂದ್ರು. ಒಂದು ವಿದೇಶಿ ಕಂಪ್ನಿಯ ಪ್ರಾಡಕ್ಟ್ ಥರ ಅದನ್ನು ರೀಲೇಬ್ಲಿಂಗ್ ಮಾಡಿ, ರೀಪ್ಯಾಕಿಂಗ್ ಮಾಡಿ, ಮತ್ತು ಬೇರೆ ಬೇರೆ ಮೆಡಿಸಿನ್ಸ್ಗಳನ್ನೆಲ್ಲ ದಾಸ್ತಾನಿಟ್ಟಿರೋದೆಲ್ಲ ನೋಡಿ ಇದನ್ನು ಏನಾದರೂ ಸ್ಪೂರಿಯಸ್ ಆಗಿ ಮಾಡ್ತಿದ್ದಾರೆ ಮತ್ತು ಇದನ್ನು ಇಲ್ಲೀಗಲ್ ಆಗಿ ಮಾಡ್ತಿದ್ದಾರೆ ಅಂತ ಅವರೂ ಅದನ್ನು ದೃಢಪಡಿಸಿದ ನಂತರ ಅವ್ರು ಕೊಟ್ಟಂಥ ಕೇಸ್ ಮೇಲೆ ನಾವು ಏನು FIR ರಿಜಿಸ್ಟರ್ ಮಾಡಿದ್ದೀವಿ. ಯಾವುದೇ ಪರವಾನಗಿ ಇಲ್ಲದೆ ಈ ಬೃಹತ್ ಔಷಧಿ ರೀಪ್ಯಾಕಿಂಗ್ ಜಾಲ ನಡೀತಿತ್ತು. ಪೊಲೀಸರ ದಾಳಿ ವೇಳೆ ಅವಧಿ ಮುಗಿದ ಔಷಧಿಗಳು ಹಾಗೂ ಪ್ರತಿಷ್ಠಿತ ಬಹುರಾಷ್ಟ್ರೀಯ ಕಂಪನಿಗಳ ಲೇಬಲ್ಗಳು ಪತ್ತೆಯಾಗಿವೆ. ಅಷ್ಟಕ್ಕೂ ದಾಳಿ ವೇಳೆ ಜಪ್ತಿಯಾದ ನಕಲಿ ಔಷಧಿಗಳು ಯಾವುವು ಅನ್ನೋದನ್ನ ನೋಡೋದಾದ್ರೆ, ಸೆಫಿಯಾವೈಜೆಂಟ್ 2.5 ಹೆಸರಿನ 5,640 ಬಾಟ್ಲಿ ಔಷಧಿ ಪತ್ತೆಯಾಗಿದ್ದು, ಇದರ ಮೌಲ್ಯ ಬರೋಬ್ಬರಿ 3,38 ಲಕ್ಷ ಆಗುತ್ತೆ. ಹಿಜ್ಲಾಮ್ ಹೆಸರಿನ 1,531 ಬಾಟ್ಲಿ ಪತ್ತೆಯಾಗಿದ್ದು, ಇದರ ಮೌಲ್ಯ 52,24,000 ರೂಪಾಯಿ ಆಗುತ್ತೆ. ಝಾವಿಟಾಸ್ ಇಂಜೆಕ್ಷನ್ 470 ಬಾಟ್ಲಿ ಪತ್ತೆಯಾಗಿದ್ದು, ಇದರ ಮೌಲ್ಯ 27,49,000 ರೂಪಾಯಿ ಇದೆ. ಎಂಲಾವೆಕ್ ಹೆಸರಿನ 264 ಔಷಧಿ ಬಾಟ್ಲಿ ಸಿಕ್ಕಿದ್ದು, ಇದರ ಮೌಲ್ಯ 20,59,000 ರೂಪಾಯಿ ಆಗುತ್ತೆ. ಝಾವಿಸೆಫ್ಟಾ ಹೆಸರಿನ 165 ಇಂಜೆಕ್ಷನ್ ಬಾಟ್ಲಿ ಪತ್ತೆಯಾಗಿದ್ದು, ಇದರ ಮೌಲ್ಯ 5,45,000 ರೂಪಾಯಿ ಇದೆ. ಇನ್ನು 2,06,000 ರೂಪಾಯಿ ಮೌಲ್ಯದ 44 ಬಾಟ್ಲಿ ಟಿಂಗಿಟ್ ಹಾಗೂ ಟಿಗಿನೆಟ್ ಹೆಸರಿನ 44 ಬಾಟ್ಲಿ ಇಂಜೆಕ್ಷನ್, 1,48,000 ರೂಪಾಯಿ ಮೌಲ್ಯದ ಅಜ್ಟ್ರಿಯೋ ಇಂಜೆಕ್ಷನ್ನ 190 ಬಾಟ್ಲಿ, 1 ಲಕ್ಷ ರೂಪಾಯಿ ಮೌಲ್ಯದ ಟ್ರೆಜಾಮ್ ಇಂಜೆಕ್ಷನ್ 50 ಬಾಟ್ಲಿ, ಹೀಗೆ 8ಕ್ಕೂ ಹೆಚ್ಚು ವಿವಿಧ ಕಂಪನಿಗಳ ನಕಲಿ ಔಷಧಿ ಮತ್ತು ಇಂಜೆಕ್ಷನ್ಗಳು ಪತ್ತೆಯಾಗಿವೆ. ಪ್ರತಿಷ್ಠಿತ ಎಂಎನ್ಸಿ ಕಂಪನಿಗಳ ಹೆಸರನ್ನ ಬಳಸಿ ನಕಲಿ ಔಷಧಿಗಳಿಗೆ ಬ್ರ್ಯಾಂಡ್ ರೂಪ ನೀಡಲಾಗ್ತಿತ್ತು. ಬಾಟಲ್ಗಳಿಗೆ ಲೇಬಲ್ ಅಂಟಿಸಿ ಕ್ಯಾಪ್, ಸ್ಟಾಪರ್ ಹಾಕಿ ಮಾರುಕಟ್ಟೆಗೆ ರವಾನಿಸಲಾಗ್ತಿತ್ತು. ಔಷಧಿಗಳ ನಕಲಿ ತಯಾರಿಕೆ ಜೊತೆಗೆ ಪ್ಯಾಕಿಂಗ್ ಮತ್ತು ಲೇಬಲಿಂಗ್ನ ಸಂಪೂರ್ಣ ವ್ಯವಸ್ಥೆ ಘಟಕದಲ್ಲೇ ಇತ್ತು. ಇಂಥ ನಕಲಿ ಔಷಧಿಗಳು ರೋಗಿಗಳ ಜೀವಕ್ಕೆ ಗಂಭೀರ ಅಪಾಯ ಉಂಟು ಮಾಡೋ ಸಾಧ್ಯತೆಗಳಿವೆ. ವಿಶೇಷವಾಗಿ ಇಂಜೆಕ್ಷನ್ಗಳನ್ನೇ ನಕಲಿ ಮಾಡಿರೋದು ಆತಂಕಕಾರಿಯಾಗಿದೆ. ನಕಲಿ ಔಷಧಿಗಳು ಆಸ್ಪತ್ರೆ ಹಾಗೂ ಮೆಡಿಕಲ್ ಸ್ಟೋರ್ಗಳ ಮೂಲಕ ರೋಗಿಗಳಿಗೆ ತಲುಪಿದ್ರೆ ದೊಡ್ಡ ಅನಾಹುತ ಸಂಭವಿಸೋ ಸಾಧ್ಯತೆಗಳಿದೆ. ಕ್ಯಾನ್ಸರ್ ರೋಗಿಗಳ ಆರೋಗ್ಯಕ್ಕೆ ನಕಲಿ ಔಷಧಗಳು ಕುತ್ತು ತರಲಿವೆ. ಇಂಥ ಫೇಕ್ ಮೆಡಿಸಿನ್ಗಳಿಂದ ಸಾವು ಸಂಭವಿಸೋ ಸಾಧ್ಯತೆಗಳು ಹೆಚ್ಚಿವೆ. ಕ್ಯಾನ್ಸರ್ಗೆ ಸರಿಯಾದ ಚಿಕಿತ್ಸೆಯ ಔಷಧ ಇಲ್ಲದೆ ರೋಗಿಗಳು ಉಸಿರು ಚೆಲ್ಲೋ ಸಾಧ್ಯತೆಯೂ ಇರುತ್ತೆ ಅಂತ ಕ್ಯಾನ್ಸರ್ ತಜ್ಞರು ಎಚ್ಚರಿಸಿದ್ದಾರೆ. ಔಷಧಿ ಮಾಫಿಯಾ ತನಿಖೆಗೆ ರಾಜ್ಯ ಸರ್ಕಾರ SIT ರಚನೆ ಮಾಡಲು ಮುಂದಾಗಿದೆ. SIT ತನಿಖೆ ಬಗ್ಗೆ ಆರೋಗ್ಯ ಸಚಿವ UT ಖಾದರ್ ಹಾಗೂ ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ಚರ್ಚೆ ನಡೆಸಿದ್ದಾರೆ. ನಕಲಿ ಔಷಧ ತಂಡಗಳು ನೇರವಾಗಿ ಖಾಸಗಿ ಆಸ್ಪತ್ರೆಗೆ ನೀಡ್ತಾ ಇದ್ದದ್ದು ಬಯಲಾಗಿದೆ. ಈ ನಕಲಿ ಜಾಲ ಯಾವೆಲ್ಲ ಆಸ್ಪತ್ರೆಗಳಿಗೆ ತಲುಪಿದೆ, ಇದರಿಂದ ಎಷ್ಟು ಜನರ ಆರೋಗ್ಯಕ್ಕೆ ಧಕ್ಕೆಯಾಗಿದೆ, ಈ ಎಲ್ಲದರ ಬಗ್ಗೆ ಚರ್ಚಿಸಿ SIT ರಚನೆ ಮಾಡ್ತೀವಿ ಅಂತ ಆರೋಗ್ಯ ಸಚಿವ UT ಖಾದರ್ ಹೇಳಿದ್ದಾರೆ. ಇದಕ್ಕೆ ಒಂದು ವಿಶೇಷ ಸ್ಪೆಷಲ್ ಟೀಮ್ ಎನ್ಕ್ವೈರಿ ಮಾಡಬೇಕು, ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ ಇದಕ್ಕೆ ಮಾಡಬೇಕು ಅಂತ ನಾನು ಕೇಳಿಕೊಂಡಿದ್ದೇನೆ. ಯಾಕೆ ಅಂತ ಹೇಳಿದರೆ, ಒಂದು ಇದು ಅಂತಾರಾಜ್ಯ ಮಟ್ಟದ ವಿಚಾರ ಆಗಿದೆ. ಎರಡನೇದು, ಅಂತಾರಾಜ್ಯ ಮಟ್ಟದಲ್ಲಿ ಅಲ್ಲಿ ಯಾರು ಫ್ಯಾಕ್ಟರಿ ನಡೆಸ್ತಾ ಇದ್ದಾರೆ
ಒಂದು, ಅವರು ಈ ರಾಜ್ಯದ ಇದೊಂದು ಕಡೆ ಅಲ್ಲ, ಬೇರೆ ಬೇರೆ ಯಾವ್ಯಾವ ಕಡೆಗೆ ಇವತ್ತದನ್ನು ಈ ರೀತಿ ಆ ಒಂದು ಜಾಲ ಇದೆ. ಎಲ್ಲಿ ಹೋಗಿದೆ, ಆಸ್ಪತ್ರೆಗೆ ಹೋಗಿದೆ, ಯಾರು ಕಂಪ್ಲೀಟ್ ಡೀಟೇಲ್ ಆಗಿ ನಾವು ತಗೊಳ್ತೇವೆ. ನಕಲಿ ಔಷಧ ಪತ್ತೆಗೆ ಆರೋಗ್ಯ ಇಲಾಖೆ ಮಾರ್ಗಸೂಚಿ ಬಿಡುಗಡೆ ಮಾಡಲಿದ್ದು, QR ಕೋಡ್ ಸ್ಕ್ಯಾನ್ ಮಾಡಿ ಔಷಧಿ ಅಸಲಿನೋ ಇಲ್ಲ ನಕಲಿನೋ ಪರಿಶೀಲಿಸಲು ಸಲಹೆ ನೀಡಿದೆ. ಕಳೆದ ವಾರ ಹಲವು ಪ್ರತಿಷ್ಠಿತ ಹೋಟೆಲ್ಗಳಲ್ಲಿ ಕೊಳೆತ ಆಹಾರ ಪತ್ತೆಯಾದ್ರೆ ಈಗ ನಕಲಿ ಔಷಧಿ ಜಾಲವೂ ಪತ್ತೆಯಾಗಿದೆ. ಇದರ ಜೊತೆಗೆ ಹಾಲು ನೀಡೋ ಹಸುಗಳಿಗೂ KMF ವಿಷ ಉಣಿಸ್ತಾ ಇದೆಯಾ ಅನ್ನೋ ಅನುಮಾನ ಶುರುವಾಗಿದೆ. ರಾಜಾನಕುಂಟೆ ಪಶು ಆಹಾರ ಘಟಕದಲ್ಲಿ ಕಳಪೆ ಆಹಾರ ತಯಾರಿಸ್ತಾ ಇದ್ದ ಆರೋಪ ಕೇಳಿಬಂದಿದೆ. ಬರೋಬ್ಬರಿ 86,000 ಮೆಟ್ರಿಕ್ ಟನ್ ಪಶು ಆಹಾರ ಕಳಪೆಯಾದದ್ದು ಅಂತ ಹೇಳಲಾಗ್ತಿದೆ. ಕಡಿಮೆ ಗುಣಮಟ್ಟದ TRS ಇದ್ರೂ ಮೊಲಾಸಸ್ ಖರೀದಿ ಮಾಡಿ ಹಣ ಲೂಟಿ ಮಾಡಿರೋ ಆರೋಪವಿದೆ. ಇದರಿಂದ ಟನ್ ಗಟ್ಲೆ ಕಳಪೆ ಗುಣಮಟ್ಟದ ಪಶು ಆಹಾರ ಘಟಕಕ್ಕೆ ವಾಪಸ್ ಆಗಿದೆ. ಇದರಿಂದ ಹಸುಗಳ ಆರೋಗ್ಯದ ಮೇಲೆ ಪರಿಣಾಮ ಬೀರ್ತಿದ್ದು, ಗರ್ಭಧರಿಸದೆ ಅನಾರೋಗ್ಯದಿಂದ ಪಶುಗಳು ಬಳಲ್ತಾ ಇವೆ. ಅಷ್ಟೇ ಅಲ್ಲ, 2 ತಿಂಗಳ ಅವಧಿಯಲ್ಲಿ 1,600 ಹಸುಗಳು ಸಾವನ್ನಪ್ಪಿರೋ ಆರೋಪವೂ ಇದೆ. ಇನ್ನು ಪಶು ಆಹಾರ ನಿರ್ದೇಶಕ ಜಯಕುಮಾರ್ ಅವ್ಯವಹಾರದ ಆಡಿಯೋ TV9ಗೆ ಲಭ್ಯವಾಗಿದೆ. ಪಶು ಆಹಾರ ಘಟಕದ ಲ್ಯಾಬ್ ಟೆಕ್ನಿಷಿಯನ್ ವೇದಾವತಿ ಜೊತೆ ಫೋನ್ನಲ್ಲಿ ಮಾತನಾಡಿರುವ ಜಯಕುಮಾರ್, ಕಡಿಮೆ ಗುಣಮಟ್ಟದ ಮೊಲಾಸಸ್ ಖರೀದಿಗೆ ಒತ್ತಡ ಹೇರಿದ್ದು ಸಂಸ್ಥೆಗೆ ಸ್ವಲ್ಪ ನಷ್ಟ ಆಗುತ್ತಷ್ಟೇ ಅಂದಿದ್ದಾರೆ. ನೋಡಿ ನಾನು ಒಂದು ಪಾರ್ಟಿ ಇರ್ತೀನಿ, ಅದಕ್ಕೆ ಒಬ್ಬರೇ ಅಲ್ಲ ಸರ್. ಹಂಗಲ್ಲ ಸರ್, ಅಲ್ಲಿ ಕೋಡಿ ಟ್ರಿಪ್ಪಲ್ಲೆಲ್ಲ ನಮ್ಮದೇ ಅಲ್ಲಿ ಅಲ್ಲಮ್ಮ, ನಾನು ಇರ್ತೀನಿ ಅಲ್ಲಮ್ಮ, ನಾನೇ ಹೇಳಿರೋದಲ್ವಾ, ಅಷ್ಟು ನಂಬಿಕೆ ಅಲ್ವಾ ಕತೆ? ಯಾಕಮ್ಮ ಇಷ್ಟ ಇರ್ತೀನಿ? ಅವರೆಲ್ಲ ಶಿಕಾರಿಪುರದಲ್ಲಿ ಇದು ಮಾಡ್ತಾ ಇದ್ದಾರೆ. ಪಾಮ್ ಆಯಿಲ್ ಹಾಗೂ ಸೋನಿಯಾಬಿನ್ ಎಣ್ಣೆ ಬಳಸಿ ಕಲಬೆರಕೆ ತುಪ್ಪವನ್ನ ತಯಾರಿಸ್ತಾ ಇದ್ದ ಜಾಲ ಪತ್ತೆಯಾಗಿದೆ. ಗುಜರಾತ್ನ ಸೂರತ್ನಲ್ಲಿರುವ ಹಿಂದ್ವಾ ಡ್ರೀಮ್ಸ್ ಇಂಡಸ್ಟ್ರೀಸ್ನಲ್ಲಿ ನಕಲಿ ತುಪ್ಪವನ್ನ ತಯಾರಿಸಲಾಗ್ತಿತ್ತು. ಕ್ಯಾವಲೆ ಫುಡ್ ಪ್ರಾಡಕ್ಟ್ ಹೆಸರಿನಲ್ಲಿ ಪರವಾನಗಿಯನ್ನ ಪಡೆದಿದ್ದ ಘಟಕ ಡೈರಿ ಉತ್ಪನ್ನಗಳ ಬದಲು ಸಸ್ಯಜನ್ಯ ಎಣ್ಣೆಯನ್ನ ಬಳಸ್ತಾ ಇತ್ತು. ಅಧಿಕಾರಿಗಳ ದಾಳಿ ವೇಳೆ 52 ಲಕ್ಷ ಮೌಲ್ಯದ 5 ಟನ್ಗೂ ಹೆಚ್ಚು ಅಕ್ರಮ ವಸ್ತುಗಳನ್ನ ಜಪ್ತಿ ಮಾಡಲಾಗಿದೆ. ಘಟಕದ ಮಾಲೀಕ ಅಂಕಿತ್ ಕುಮಾರ್ ಮೋದಿಯನ್ನ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಸೀಜ್ ಮಾಡಲಾದ ವಸ್ತುಗಳ ಮಾದರಿಯನ್ನ ಪ್ರಯೋಗಾಲಯಕ್ಕೆ ರವಾನಿಸಲಾಗಿದೆ. ನಕಲಿ ತುಪ್ಪ ಪೂರೈಕೆಯಾಗಿದ್ದ ಪ್ರದೇಶ ಮತ್ತು ಅಂಗಡಿಗಳ ಬಗ್ಗೆ ತನಿಖೆ ಮಾಡಲಾಗ್ತಿದೆ. ಹೈದರಾಬಾದ್ನಲ್ಲೂ ಭಾರೀ ಪ್ರಮಾಣದ ಕಲಬೆರಕೆ ತುಪ್ಪದ ಜಾಲವನ್ನ ಪೊಲೀಸರು ಪತ್ತೆ ಹಚ್ಚಿದ್ದಾರೆ. ಶ್ರಾವಣ ಮಾಸದ ಹಬ್ಬಗಳ ಆರಂಭದ ಹೊತ್ತಿನಲ್ಲೇ ಈ ದಾಳಿ ನಡೆದಿದೆ. ಪೊಲೀಸರು ಮತ್ತು ಆಹಾರ ಸುರಕ್ಷತಾ ಅಧಿಕಾರಿಗಳು ನಡೆಸಿದ ದಾಳಿಯಲ್ಲಿ ಸುಮಾರು 36 ಟನ್ ಕಲಬೆರಕೆ ತುಪ್ಪ ಹಾಗೂ ಕಚ್ಚಾ ಸಾಮಗ್ರಿಗಳನ್ನ ವಶಕ್ಕೆ ಪಡೆಯಲಾಗಿದೆ. ಪಾಮ್ ಆಯಿಲ್, ವನಸ್ಪತಿ ಮತ್ತು ರಾಸಾಯನಿಕಗಳನ್ನ ಬಳಸಿ ಕಲಬೆರಕೆ ತುಪ್ಪವನ್ನ ತಯಾರಿಸಲಾಗುತ್ತಿತ್ತು. ದಾಳಿ ವೇಳೆ 25.5 ಟನ್ ನಕಲಿ ತುಪ್ಪ, 8.7 ಟನ್ ಕೆನೆ ಮತ್ತು 1,200 ಲೀಟರ್ ಪಾಮ್ ಆಯಿಲ್ ಅನ್ನ ಜಪ್ತಿ ಮಾಡಲಾಗಿದೆ. ಹಾಲಿನ ಅಂಶವಿಲ್ಲದೆ ಅಥವಾ ಕಡಿಮೆ ಗುಣಮಟ್ಟದ ಹಾಲಿನೊಂದಿಗೆ ಪಾಮ್ ಆಯಿಲ್, ಕೃತಕ ಪರಿಮಳಯುಕ್ತ ರಾಸಾಯನಿಕವನ್ನ ಬೆರೆಸಿ ಅಸಲಿ ತುಪ್ಪದಂತೆ ಮಾರಾಟ ಮಾಡ್ತಾ ಇದ್ರು. ಅರಣ್ಯಾಧಿಕಾರಿಗಳ ಶೂಟೌಟ್ಗೆ ಬಲಿಯಾದ ಮೃತ ಕುಮಾರ್ ಪುತ್ರಿ ತಮಿಳುನಾಡು ಸಿಎಂ ವಿಜಯ್ ಅವರು ನಮ್ಮ ಮನೆಗೆ ಬರಬೇಕು ಅಂತ ವಿಡಿಯೋ ಮೂಲಕ ಮನವಿ ಮಾಡಿದ್ದಾಳೆ. ಇನ್ನು ಶೂಟೌಟ್ ಸ್ಥಳದಲ್ಲಿ ಪತ್ತೆಯಾದ ಹೊಸ ಚಪ್ಪಲಿ ಬಗ್ಗೆ ACF ಮರಿಸ್ವಾಮಿ ಸ್ಪಷ್ಟನೆಯನ್ನ ನೀಡಿದ್ದು, ಹೊಸ ಚಪ್ಪಲಿಯನ್ನ ನಾವು ತಂದಿಲ್ಲ, ಆರೋಪಿಗಳು ತಂದಿದ್ದ ಬ್ಯಾಗ್ನಲ್ಲಿತ್ತು ಎಂದಿದ್ದಾರೆ. எங்கள் அப்பா நீ நல்லா படிச்சுன்னா கலெக்டர் அப்படின்னு சொன்னாங்க. நாங்கள் ரொம்ப கஷ்டத்தில் இருக்கிறோம், எங்களை யாருமே வந்து பார்க்க மாட்டாங்க, நீங்களாச்சும் வந்து பாருங்க ವಿಜಯ್ ಮಾಮಾ. ಅವರ ಬ್ಯಾಗಲ್ಲಿ ನಾವು ಚೆಕ್ ಮಾಡಿ ನೋಡಿದಾಗ ಏನು ಸಿಕ್ಕಿದೆ ಅದನ್ನ ನಾವು ರೆಕಾರ್ಡ್ ಮಾಡಿದ್ದೀವಿ. ಅದು ಹೊಸ ಪ್ಯಾರಾಗಾನ್ ಚಪ್ಪಲ್. ಈಗ ಘಟನೆ ನಡೆದ ಸ್ಥಳದಲ್ಲೂ 4 ಜನ ಇದ್ದರು. ಆ 4 ಜನದ್ದು ಪ್ಯಾರಾಗಾನ್ ಚಪ್ಪಲ್ ಇರ್ತದೆ. ಚಾಮರಾಜನಗರದ ಕಾವೇರಿ ವನ್ಯಧಾಮದಲ್ಲಿ ನಡೆದ ಶೂಟೌಟ್ ಪ್ರಕರಣದ ತನಿಖೆ ನಡೀತಾ ಇದೆ. ವರದಿ ಬಂದ ಬಳಿಕ ಮಾತನಾಡುವುದಾಗಿ ಮುಖ್ಯಮಂತ್ರಿ DK ಶಿವಕುಮಾರ್ ಹೇಳಿದ್ದಾರೆ. ನಾನೀಗೇನು ಮಾತಾಡಕ್ ಹೋಗಲ್ಲ, ನನಗೂ ಕೆಲವು ವಿಚಾರಗಳೆಲ್ಲ ಅವರು ಇವರು ಮಾಹಿತಿ ಏನೋ ಕೊಡ್ತಾ ಇದ್ದಾರೆ. ಬಟ್ ತನಿಖೆ ಮಾಡ್ತಾ ಇದ್ದಾರೆ, ಭಾಳ ಡೀಪಾಗಿ ಹೋಗ್ತಾ ಇದ್ದೀವಿ. ತನಿಖೆ ಮಾಡಾದ್ಮೇಲೆ ಅದ್ರ ಬಗ್ಗೆ ವರದಿ ಬರಲಿ, ಆಮೇಲೆ ಆ ವಿಚಾರ ಮಾತಾಡ್ತೀನಿ. ಅವ್ರು ಭೇಟಿಗೆ ಹೋಗಿದ್ರ ಅಥವಾ ಅಮಾಯಕ ರೈತರ 2 ತೀರ್ಮಾನ ಆಗಬೇಕಷ್ಟೇ. ಅಮಾಯಕ ರೈತರಾದರೆ ನಾವು ಕೂಡ ನಮ್ಮ ಸರ್ಕಾರದಿಂದ ಏನು ಸಹಾಯ ಮಾಡಬೇಕಾಗುತ್ತೋ ಮಾಡಬೇಕಾಗುತ್ತೆ, ನಮ್ಮ ಅಧಿಕಾರ ಮೇಲೂ ಕೂಡ ಕ್ರಮ ತಗೋಬೇಕಾಗುತ್ತೆ. ಅವರು ಬೇಟೆಗಾರರೇ ಆಗಿದ್ರೆ ಕಾನೂನು ಪ್ರಕಾರ ನಾವು ಕ್ರಮ ತಗೊಳ್ತೀವಿ. ಇನ್ನು ಮೃತ ಕುಮಾರ್ ನಿವಾಸಕ್ಕೆ ಬಿಜೆಪಿ ಸತ್ಯಶೋಧನಾ ಸಮಿತಿ ಭೇಟಿ ನೀಡಿ ಮಾಹಿತಿಯನ್ನ ಸಂಗ್ರಹಿಸಿದೆ.
ಜೊತೆಗೆ ಚಾಮರಾಜನಗರದ ಸಂಸದ ಸುನಿಲ್ ಬೋಸ್ ಕೂಡ ಮೃತರ ಕುಟುಂಬದವರನ್ನ ಭೇಟಿಯಾಗಿ ಸಾಂತ್ವನದ ಮಾತುಗಳನ್ನಾಡಿದ್ದಾರೆ. ಅಜ್ಞಾನ ಸ್ಥಳದಿಂದ ವಿಡಿಯೋ ಮಾಡಿರುವ ಗಾಯಾಳು ಮಹಿಮಾ ದಾಸ್ ಹೆದರುವ ಅವಶ್ಯಕತೆ ಇಲ್ಲ, ಸರ್ಕಾರ ಅವರಿಗೆ ರಕ್ಷಣೆಯನ್ನ ನೀಡಲಿದೆ ಎಂದಿದ್ದಾರೆ. ಸಚಿವ ಸ್ಥಾನಕ್ಕೆ ಬಿ ನಾಗೇಂದ್ರ ರಾಜೀನಾಮೆ ನೀಡುವಂತೆ ವಿಧಾನಸಭೆ ಮತ್ತು ವಿಧಾನ ಪರಿಷತ್ನಲ್ಲಿ ವಿಪಕ್ಷಗಳು ಪ್ರತಿಭಟಿಸಿದವು. ಸದನದಲ್ಲಿ ರಾಹುಲ್ ಗಾಂಧಿ ವಿರುದ್ಧ ಘೋಷಣೆ ಕೂಗಿ ಆಕ್ರೋಶ ವ್ಯಕ್ತಪಡಿಸಿದರು. ಭೀಕರ ಬರದ ವೇಳೆಯೂ ರಾಜಕೀಯ ಮಾಡುತ್ತಿದ್ದೀರಾ, ಹೀಗೆ ಮಾಡಿದರೆ 25 ಸೀಟ್ಗೆ ಬರುತ್ತೀರಿ ಎಂದು ಕಾಂಗ್ರೆಸ್ ಸದಸ್ಯ ರವಿ ಆಕ್ರೋಶ ವ್ಯಕ್ತಪಡಿಸಿದರು. ಆದರೆ ನಾಗೇಂದ್ರ ರಾಜೀನಾಮೆ ಕೊಡುವವರೆಗೂ ನಮ್ಮ ಹೋರಾಟ ಮುಂದುವರಿಯುತ್ತೆ ಅಂತ ವಿಪಕ್ಷ ನಾಯಕ ಆರ್ ಅಶೋಕ್ ಪಟ್ಟು ಹಿಡಿದರು. ಈ ಹೋರಾಟ ನಾವೇ ಹೋರಾಟ ಮಾಡಿ ಅವ್ರನ್ನ ರಾಜೀನಾಮೆ ಕೊಡಿಸಿರೋದೇ ನಾವು, ಹಿಂದೆನೂ ಕೂಡ, ಇವಾಗೂ ರಾಜೀನಾಮೆ ಕೊಡಿಸೋದು ನಾವೇ. ಇತ್ತ ಮೈಸೂರಿನ ಜಿಲ್ಲಾಧಿಕಾರಿ ಕಚೇರಿ ಮುಂಭಾಗ ಬಿಜೆಪಿ ಘಟಕ ಅಹೋರಾತ್ರಿ ಧರಣಿ ನಡೆಸಿದೆ. ಮತ್ತೊಂದೆಡೆ ಹಾಸನ, ಮಂಡ್ಯ, ಧಾರವಾಡದಲ್ಲೂ ಕೂಡ ಸಚಿವ ಬಿ ನಾಗೇಂದ್ರ ರಾಜೀನಾಮೆಗೆ ಒತ್ತಾಯಿಸಿ ಬಿಜೆಪಿ ಪ್ರತಿಭಟನೆ ನಡೆಸಿದೆ. ನಾಗೇಂದ್ರ ರಾಜೀನಾಮೆಗೆ ಮೈತ್ರಿ ನಾಯಕರಿಂದ ಸದನದಲ್ಲಿ ಪಟ್ಟು ಹಿಡಿದ್ರು. ಸಿಎಂ ಡಿಕೆ ಶಿವಕುಮಾರ್ ನಾಗೇಂದ್ರ ಬೆನ್ನಿಗೆ ನಿಂತಿದ್ದಾರೆ. ಇತ್ತ ನನಗೆ ಶಿಕ್ಷೆ ಪ್ರಕಟ ಆಗಿದ್ರೆ ರಾಜ್ಯಪಾಲರು ಬಿಡ್ತಿದ್ರ ಅಂತ ಬಿ ನಾಗೇಂದ್ರ ವಾಗ್ದಾಳಿ ನಡೆಸಿದ್ರು. ನನ್ನ ಉಳಿಸಬಾರದು ಅಂತ ಹುನ್ನಾರ ನಡೆಸುತ್ತಿದ್ದಾರೆಂದು ಕಿಡಿಕಾರಿದರು. ಒಬ್ಬ ಆದಿವಾಸಿ ಜನಾಂಗದಿಂದ ಮತ್ತೊಮ್ಮೆ ಮಂತ್ರಿಯಾಗಿದ್ದಾನೆ, ಇವನಿಗೆ ಹೆಂಗಾದ್ರೂ ಮಾಡಿ ತೆಗಿಬೇಕು, ಇವನಿಗೆ ಹೆಂಗಾದ್ರೂ ಮಾಡಿ ಅಲ್ಲಿಂದ ಇಳಿಸ್ಬೇಕು ಅನ್ನುವಂಥ ಹುನ್ನಾರವನ್ನ ಈ ಮನುವಾದಗಳು ಮಾಡ್ತಾ ಇದ್ದಾರೆ. ಇವತ್ತು ಈ ಕೇಸಲ್ಲಿ ಏನಿದೆ ಸ್ವಾಮಿ, ನಾನು ಹೇಳ್ತೀನಿ, ಇವತ್ತು ನನ್ನನ್ನ ಕೇಸ್ ಇದೆ, ತಾವು ರಾಜೀನಾಮೆ ಕೊಡಿ, ನನ್ನ ವಜಾ ಮಾಡಿ ಅಂತೇಳಿ ಕೇಳ್ತಾ ಇದ್ದೀನಿ. ವಜಾ ಮಾಡಿ ಅಂತೇಳಿ ಅವ್ರು ಯಾಕೆ ಮಾಡ್ಬೇಕು ಸ್ವಾಮಿ? ನಾನು ದೆಹಲಿಯಲ್ಲಿ ನಡೆದ ಕಾಂಗ್ರೆಸ್ ಕಾರ್ಯಕಾರಿ ಸಮಿತಿ ಸಭೆ ಅಂತ್ಯವಾಗಿದೆ. ಸಭೆ ಬಳಿಕ ಮಾತನಾಡಿದ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್, ಹೈಕಮಾಂಡ್ ನಾಯಕರ ಜೊತೆ ಪ್ರತ್ಯೇಕ ಸಭೆ ನಡೆದಿದೆ. ಜಿಲ್ಲಾಧ್ಯಕ್ಷರ ನೇಮಕದ ಬಗ್ಗೆ ನಮ್ಮ ಅಭಿಪ್ರಾಯ ಕೇಳಿದ್ದಾರೆ. ನಮ್ಮ ಅಭಿಪ್ರಾಯವನ್ನ ಹೈಕಮಾಂಡ್ಗೆ ತಿಳಿಸಿದ್ದೇನೆ ಎಂದರು. ವರ್ಕಿಂಗ್ ಕಮಿಟಿ ಮೀಟಿಂಗ್ ಆಯಿತು. ಈಗಾಗಲೇ ನಮ್ಮ ಜನರಲ್ ಸೆಕ್ರೆಟರಿ ರೆಸಲ್ಯೂಷನ್ ಏನು ಮಾಡಿದ್ದೇವೆ ಅದನ್ನು ತಮಗೆಲ್ಲ ತಿಳಿಸಿದ್ದಾರೆ. ಸೊ ಅನೇಕ ಆರ್ಗನೈಸೇಷನ್ ವಿಚಾರ ಎಲ್ಲ ಚರ್ಚೆ ಮಾಡಿದ್ದೀವಿ. ಅವರೆಲ್ಲ ಚರ್ಚೆ ಮಾಡಿದ್ದಾರೆ. ಅವರು ನಾವು ಯಾರು ಇದಕ್ಕೆ ಇನ್ವಾಲ್ವ್ ಆಗಲ್ಲ, ಬಟ್ ನಮ್ಮ ಸಲಹೆನೂ ಕೇಳಿದ್ದಾರೆ, ನಮ್ಮ ಸಲಹೆನೂ ಹೇಳಿದ್ದೀವಿ ನಾವು. ನಾನೀಗ ಚೆನ್ನೈಗೆ ಹೊರಟಿದ್ದೀನಿ. ನಾಳೆ ಮಹಾಬಲಿಪುರದಲ್ಲಿ ಸೌತ್ ಝೋನ್ ಚೀಫ್ ಮಿನಿಸ್ಟರ್ಸ್ ಮೀಟಿಂಗ್ ಕರೆದಿದ್ದಾರೆ. ಸಿಡಬ್ಲ್ಯೂಸಿ ಸಭೆಯಲ್ಲಿ ಭಾಗಿಯಾಗಿರುವ ಸಿಎಂ ಡಿಕೆ ಶಿವಕುಮಾರ್ ದೆಹಲಿಯಲ್ಲೇ ವಾಸ್ತವ್ಯ ಹೂಡಲಿದ್ದಾರೆ. ಬೆಳಗ್ಗೆ ದೆಹಲಿಯಿಂದ ಚೆನ್ನೈಗೆ ತೆರಳಲಿರುವ ಸಿಎಂ ಡಿಕೆಶಿ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ನೇತೃತ್ವದಲ್ಲಿ ನಡೆಯಲಿರುವ ಸಭೆಯಲ್ಲಿ ಭಾಗಿಯಾಗಲಿದ್ದಾರೆ. ಚೆನ್ನೈನ ಕೋವಲಂ ಬಳಿಯ ಖಾಸಗಿ ಹೋಟೆಲ್ನಲ್ಲಿ 2 ದಿನ ಈ ಸಭೆ ನಡೆಯಲಿದೆ. ಗುರುವಾರ ಸಿಎಂ ಡಿಕೆ ಶಿವಕುಮಾರ್ ಈ ಸಭೆಯಲ್ಲಿ ಭಾಗಿಯಾಗಲಿದ್ದಾರೆ. ಜೊತೆಗೆ ಆಂಧ್ರ ಸಿಎಂ ಚಂದ್ರಬಾಬು ನಾಯ್ಡು, ತಮಿಳುನಾಡು ಸಿಎಂ ವಿಜಯ್, ತೆಲಂಗಾಣ ಸಿಎಂ ರೇವಂತ್ ರೆಡ್ಡಿ, ಕೇರಳ ಸಿಎಂ ವಿಡಿ ಸತೀಶನ್, ಪುದುಚೇರಿ ಸಿಎಂ ಎನ್ ರಂಗಸ್ವಾಮಿ ಭಾಗಿಯಾಗಲಿದ್ದಾರೆ. ಸಭೆಯಲ್ಲಿ ದಕ್ಷಿಣ ಭಾರತ ರಾಜ್ಯಗಳ ನಡುವಿನ ನದಿ ನೀರು ವಿವಾದ, ನೀರಾವರಿ, ಗಡಿ ಹಾಗೂ ಕಾನೂನು ಮತ್ತು ಸುವ್ಯವಸ್ಥೆ ನಡುವಿನ ಸಮಸ್ಯೆಗಳ ಬಗ್ಗೆ ಚರ್ಚೆ ನಡೆಸಲಿದ್ದಾರೆ. ಜೊತೆಗೆ ಲೋಕಸಭಾ ಕ್ಷೇತ್ರಗಳ ಮರು ವಿಂಗಡಣೆ ಕುರಿತು ಚರ್ಚೆ ನಡೆಸುವ ಸಾಧ್ಯತೆ ಇದೆ. ಬಿಜೆಪಿ ರಾಜ್ಯ ಕಚೇರಿಗೆ ಭೇಟಿ ನೀಡಿದ ಸಿಎಂ ಡಿಕೆ ಶಿವಕುಮಾರ್ ಮಾಜಿ ಸಚಿವ ಬಿಸಿ ನಾಗೇಶ್ ಪಾರ್ಥಿವ ಶರೀರಕ್ಕೆ ಅಂತಿಮ ನಮನ ಸಲ್ಲಿಸಿದರು. ನಾಗೇಂದ್ರ ಕುಟುಂಬ ಸದಸ್ಯರಿಗೆ ಸಾಂತ್ವನ ಹೇಳಿ ಸರ್ಕಾರದಿಂದ ನಾಗೇಶ್ಗೆ ಎಲ್ಲ ಗೌರವ ಕೊಡುತ್ತೇವೆ ಎಂದರು. ಅವರ ಆತ್ಮಕ್ಕೆ ಶಾಂತಿ ಸಿಗಲಿ, ಸರ್ಕಾರ ಕೂಡ ಅವ್ರಿಗೆ ಏನು ಒಂದು ಗೌರವವನ್ನು ಕೊಡಬೇಕು, ಅವ್ರಿಗೆ ಆ ಗೌರವವನ್ನು, ಸರ್ಕಾರದ ಗೌರವ ಎಲ್ಲ ಥರದ್ದು ಕೂಡ ಅವ್ರಿಗೆ ದೊರೀತದೆ. ಬಿಸಿ ನಾಗೇಶ್ ಆತ್ಮೀಯ ಸ್ನೇಹಿತರಾಗಿದ್ರು ಕೂಡ ನನ್ನ ವಿರುದ್ಧವೂ ಪ್ರತಿಭಟನೆ ನಡೆಸಿದ್ರು ಅಂತ ಡಿಸಿಎಂ ಪರಮೇಶ್ವರ್ ಹೇಳಿದ್ದಾರೆ. ಇತ್ತ ರಾಜ್ಯ ಬಿಜೆಪಿ ಅಧ್ಯಕ್ಷ ವಿಜಯೇಂದ್ರ, ಮಾಜಿ ಸಿಎಂ ಬೊಮ್ಮಾಯಿ, ಸಂಸದ ವಿಶ್ವೇಶ್ವರ ಹೆಗಡೆ ಕಾಗೇರಿ, ವಿಪಕ್ಷ ನಾಯಕ ಬೆಲ್ಲದ್ ಸೇರಿದಂತೆ ಬಿಜೆಪಿ ನಾಯಕರ ದಂಡೆ ಆಗಮಿಸಿ ಅಂತಿಮ ದರ್ಶನ ಪಡೆದರು. ಪಶು ವೈದ್ಯಾಧಿಕಾರಿಗಳ ನೇಮಕಾತಿಯಲ್ಲಿ ಅಕ್ರಮ ಪ್ರಕರಣದಲ್ಲಿ ಶಿವಶಂಕರಪ್ಪ ಮನೆಯಲ್ಲಿ ಇಡಿ ಅಧಿಕಾರಿಗಳ ಶೋಧ ಮುಂದುವರೆದಿದೆ. ಕಳೆದ 39 ಗಂಟೆಯಿಂದ ಶೋಧ ನಡೆಯುತ್ತಿದ್ದು, ಮನೆಯಲ್ಲಿ ಸಿಕ್ಕ ಮಹತ್ವದ ದಾಖಲೆಗಳು, ಬ್ಯಾಂಕ್ ವಹಿವಾಟಿನ ಬಗ್ಗೆ ಅಧಿಕಾರಿಗಳು ಪರಿಶೀಲಿಸುತ್ತಿದ್ದಾರೆ. ಬ್ಯಾಂಕ್ ವಹಿವಾಟಿನ ದಾಖಲೆಯನ್ನ ಮುಂದೆ ಇಟ್ಟು ಶಿವಶಂಕರಪ್ಪ ಹಾಗೂ ಮಗಳು ಸುಮಾರನ್ನ ಇಡಿ ಅಧಿಕಾರಿಗಳು ವಿಚಾರಣೆ ನಡೆಸುತ್ತಿದ್ದಾರೆ.
ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಪ್ರಜ್ವಲ್ ರೇವಣ್ಣ ಬಳಿ ಮೊಬೈಲ್ ಪತ್ತೆಯಾದ ಪ್ರಕರಣದ ತನಿಖೆಯನ್ನ ಡಿಐಜಿ ಜಿನೇಂದ್ರ ಕಣಗಾವಿ ಮುಂದುವರೆಸಿದ್ದಾರೆ. ಈ ಕುರಿತು ಡಿಜಿಪಿ ನೀಡಿದ್ದ ಶೋಕಾಸ್ ನೋಟಿಸ್ಗೆ ಜೈಲು ಎಸ್ಪಿ ಅಂಶುಕುಮಾರ್ ಲಿಖಿತ ಉತ್ತರ ನೀಡಿದ್ದಾರೆ. ಆತನಿಗೆ ಮೊಬೈಲ್ ಯಾರು ಕೊಟ್ರು ಅನ್ನೋದು ಗೊತ್ತಿಲ್ಲವೆಂದು ತಾವು ನಿಯಮ ಪಾಲನೆಗೆ ಸೂಚಿಸಿದ್ದಾಗಿಯೂ ಎಸ್ಪಿ ತಿಳಿಸಿದ್ದಾರೆ. ವಾರದೊಳಗೆ ಅಂತಿಮ ವರದಿ ನೀಡಬೇಕಿರುವ ಹಿನ್ನೆಲೆಯಲ್ಲಿ ಡಿಐಜಿ ಬಾಕಿ ಇರುವ 3 ದಿನಗಳಲ್ಲಿ ಸಾಕ್ಷಿಗಳನ್ನ ಸಂಗ್ರಹಿಸುತ್ತಿದ್ದಾರೆ. ಮಾಜಿ ಶಾಸಕ ಪ್ರೀತಂ ಗೌಡ ವಿರುದ್ಧ ಶಾಸಕರಾಗಿದ್ದಾಗ ಆದಾಯ ಮೀರಿ ಆಸ್ತಿ ಗಳಿಕೆ ಮಾಡಿರುವ ಆರೋಪಕ್ಕೆ ಸಂಬಂಧಿಸಿದಂತೆ ಬೆಂಗಳೂರಿನ ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ ತನಿಖೆಗೆ ಆದೇಶಿಸಿದೆ. 2018 ಹಾಗೂ 2023ರ ಚುನಾವಣಾ ಪ್ರಮಾಣ ಪತ್ರಗಳನ್ನು ಉಲ್ಲೇಖಿಸಿ ಕುಟುಂಬದ ಆಸ್ತಿಯಲ್ಲಿ ಭಾರೀ ಏರಿಕೆಯಾಗಿರೋ ಬಗ್ಗೆ ಸಂದೀಪ್ ಬಿಪಿ ಎಂಬುವರು ಖಾಸಗಿ ದೂರು ಸಲ್ಲಿಸಿದ್ರು. ಈ ಕುರಿತು ಎಫ್ಐಆರ್ ದಾಖಲಿಸಿ ಸಮಗ್ರ ತನಿಖೆ ನಡೆಸಿ ವರದಿ ಸಲ್ಲಿಸುವಂತೆ ಹಾಸನ ಲೋಕಾಯುಕ್ತ ಎಸ್ಪಿಗೆ ಕೋರ್ಟ್ ನಿರ್ದೇಶನ ನೀಡಿದೆ. ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಸಿದ್ಧತೆ ನಡೆಸುತ್ತಿರುವ ಯುವಕರಿಗೆ ಉಚಿತ ಆನ್ಲೈನ್ ತರಬೇತಿ ನೀಡುವ ಕುರಿತು ಶಿಕ್ಷಣ ಸಚಿವ ಪ್ರಹ್ಲಾದ್ ಜೋಶಿ ಸಭೆ ನಡೆಸಿದ್ದಾರೆ. ಈ ಕುರಿತು ಎಕ್ಸ್ ಪೋಸ್ಟ್ನಲ್ಲಿ ಬರೆದುಕೊಂಡಿದ್ದಾರೆ. ಮೋದಿಜಿಯವರ ಮಹತ್ವಾಕಾಂಕ್ಷೆಯ ಯೋಜನೆಯ ಅನುಷ್ಠಾನದ ಕುರಿತು ಪರಿಶೀಲನೆ ನಡೆಸಲು ಉನ್ನತ ಶಿಕ್ಷಣ ಇಲಾಖೆಯ ಹಿರಿಯ ಅಧಿಕಾರಿಗಳೊಂದಿಗೆ ಸಭೆ ನಡೆಸಲಾಯಿತು. ದೇಶಾದ್ಯಂತ ವಿದ್ಯಾರ್ಥಿಗಳಿಗೆ ಉತ್ತಮ ಗುಣಮಟ್ಟದ ಕಲಿಕಾ ಸಾಮಗ್ರಿ, ತಜ್ಞರ ಮಾರ್ಗದರ್ಶನ ಮತ್ತು ವ್ಯವಸ್ಥಿತ ಸಿದ್ಧತೆಯನ್ನು ಸುಲಭವಾಗಿ ಲಭ್ಯವಾಗಿಸುವ ಬಲವಾದ ರಾಷ್ಟ್ರೀಯ ವೇದಿಕೆಯನ್ನು ನಿರ್ಮಿಸುವುದರ ಮೇಲೆ ಸಭೆಯಲ್ಲಿ ಗಮನ ಹರಿಸಲಾಯಿತು. ಸಿಎಂ ವಿಜಯ್ ತಮಿಳುನಾಡು 234 ಶಾಸಕರಿಗೆ ಕಾರು, ಇಂಧನ ಮತ್ತು ನಿರ್ವಹಣಾ ವೆಚ್ಚಗಳಿಗಾಗಿ ತಿಂಗಳಿಗೆ 75,000 ರೂಪಾಯಿ ಭತ್ಯೆಯನ್ನ ಘೋಷಿಸಿದ್ದಾರೆ. ಜೊತೆಗೆ ಮುಖ್ಯಮಂತ್ರಿ ಸಮಗ್ರ ಆರೋಗ್ಯ ವಿಮಾ ಯೋಜನೆಯಡಿ ವಿಮಾ ಮೊತ್ತವನ್ನ 5 ಲಕ್ಷದಿಂದ 25 ಲಕ್ಷಕ್ಕೆ ಏರಿಸಿದ್ದಾರೆ. ಸರ್ಕಾರಿ ಸ್ವಾಮ್ಯದ ಡೈರಿ ಕಂಪನಿ ಆವಿನ್ನಲ್ಲಿ ಖರೀದಿಸುವ ಹಾಲಿನ ದರ 38 ರಿಂದ 41 ರೂಪಾಯಿಗೆ ಏರಿಸಿದ್ದಾರೆ. ತಮಿಳುನಾಡು ಸರ್ಕಾರವು ಮಹಿಳಾ ಉದ್ಯೋಗಿಗಳಿಗೆ 3ನೇ ಮಗುವಿನ ಜನನಕ್ಕೂ ಹೆರಿಗೆ ರಜೆಯನ್ನ 365 ದಿನಗಳಿಗೆ ವಿಸ್ತರಿಸಿದೆ. ಈ ಹಿಂದೆ ಮೊದಲ 2 ಮಕ್ಕಳಿಗೆ ಮಾತ್ರ ಈ ಸೌಲಭ್ಯ ಲಭ್ಯವಿತ್ತು. ಆದ್ರೀಗ 3ನೇ ಮಗುವಿಗೂ ಪೂರ್ಣ ವೇತನ ಸಹಿತ 1 ವರ್ಷದ ರಜೆ ಅನ್ವಯವಾಗಲಿದೆ ಅನ್ನೋ ಘೋಷಣೆಯಾಗಿದೆ. ಬೀದಿ ನಾಯಿಗಳ ಹಾವಳಿ ಖಂಡಿಸಿ ವಿಶಿಷ್ಟವಾಗಿ ಪ್ರತಿಭಟನೆ ನಡೆಸಲಾಗಿದೆ. ಸರ್ಕಾರ ಸಾರ್ವಜನಿಕರ ಅಹವಾಲು ಸ್ವೀಕರಿಸುತ್ತಿದ್ದ ವೇಳೆ ನಾಯಿ ವೇಷದಲ್ಲಿ ಬಂದ ವ್ಯಕ್ತಿಯೊಬ್ಬರು ಬೀದಿ ನಾಯಿ ಹಾವಳಿ ನಿಯಂತ್ರಣ ಸಂತಾನಹರಣ ಯೋಜನೆಯಲ್ಲಿನ ಅವ್ಯವಹಾರ ಖಂಡಿಸಿ ಮಧ್ಯಪ್ರದೇಶದ ಖಾಂಡ್ವಾ ಜಿಲ್ಲಾಧಿಕಾರಿಗೆ ದೂರು ನೀಡಿದ್ದಾರೆ. FIH ಹಾಕಿ ವಿಶ್ವಕಪ್ ಟೂರ್ನಿಯಲ್ಲಿ ಭಾರತ ಪುರುಷರ ತಂಡವು ಎದುರಾಳಿ ಪಾಕಿಸ್ತಾನ ತಂಡವನ್ನು 5-3 ಗೋಲುಗಳಿಂದ ಸೋಲಿಸಿದೆ. ಈ ಮೂಲಕ ಪಾಕ್ ವಿರುದ್ಧ ದಶಕದಿಂದ ಕಾಯ್ದುಕೊಂಡು ಬಂದಿರುವ ಅಜೇಯ ದಾಖಲೆಯನ್ನ ಹರ್ಮನ್ ಸಿಂಗ್ ಪಡೆ ಮುಂದುವರೆಸಿದೆ. ನೆದರ್ಲ್ಯಾಂಡ್ನ ವ್ಯಾಗನರ್ ಕ್ರೀಡಾಂಗಣದಲ್ಲಿ ನಡೆದ ಹೈ ವೋಲ್ಟೇಜ್ ಪಂದ್ಯದಲ್ಲಿ ಭಾರತ ತಂಡದ ನಾಯಕ ಹರ್ಮನ್ ಪ್ರೀತ್ ಸಿಂಗ್ ಮತ್ತು ಫಾರ್ವರ್ಡ್ ಆಟಗಾರ ತಲಾ 2 ಗೋಲ್ಗಳನ್ನು ಗಳಿಸಿ ಮಿಂಚಿದ್ರು. ಈ ಸೋಲಿನಿಂದ ಪಾಕ್ ತಂಡವು ವಿಶ್ವಕಪ್ ಟೂರ್ನಿಯಿಂದ ಹೊರಬಿದ್ದಿದೆ.